ಎಲ್ಲಾರ್ಗೂ ಕೂಡ ಕನ್ಫ್ಯೂಷನ್ ಆಗಿರೋದೇನೆಂದ್ರೆ ಸಿಇಟಿ ರಿಸಲ್ಟ್ ಏನಾದ್ರು ಮೇ 20ನೇ ತಾರೀಕು ಬರ್ತಿದ್ಯಾ ಅಂತ. ಏನಕ್ಕೆ ಅಂದ್ರೆ ಇವಾಗಲೇ ಸಿಬಿಎಸ್ಇ ರಿಸಲ್ಟ್ ಬಂದಿದೆ, ಮತ್ತೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ ಬಂದಿದೆ. ಇವಾಗ ಬರ್ಬೇಕಾಗಿರೋದು ಜಸ್ಟ್ ಸೆಕೆಂಡ್ ಪಿಸಿ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಮಾತ್ರ. ಹಾಗಾದ್ರೆ ನಿಮ್ಮ ಒಂದು ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಮಾಹಿತಿ ಇದೆ ಎಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ನೀವೇನೇನು ಡೌಟ್ಸ್ ಗಳನ್ನ ಕೇಳಿದೀರಾ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಆಗಿ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಸಿಇಟಿ ರ್ಯಾಂಕಿಂಗ್ ಕಮ್ಮಿ ಬಂತು ಅಂದ್ರೆ ನೀವು ಲಕ್ಷಾಂತರ ರೂಪಾಯಿ ಕಟ್ಟಬೇಕು ಡೊನೇಷನ್ ಫೀಸ್ ಆಗಿ. ಆದ್ರೆ ಮಾರ್ವಾಡಿ ಯೂನಿವರ್ಸಿಟಿ ಗುಜರಾತ್ ಅಲ್ಲಿ ಏನಿದೆಯಲ್ಲ, ಇದು ಟಾಪ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಆಗಿರುತ್ತೆ. ನ್ಯಾಕ್ ಎ ಪ್ಲಸ್ ಯೂನಿವರ್ಸಿಟಿ ಮತ್ತೆ NBA ಟೈರ್ 1 ಅಕ್ರೆಡಿಟೇಷನ್ ಕೂಡ ಇದೆ. ಮತ್ತೆ ಫೈನಾನ್ಸ್ ಕಂಪನೀಸ್ ಈ ಒಂದು ಯೂನಿವರ್ಸಿಟಿ ಜೊತೆ ಟೈ ಅಪ್ ಆಗಿದೆ. 48 ಲ್ಯಾಕ್ LPA ಪ್ಯಾಕೇಜ್ ವರೆಗೂ ಕೂಡ ಒಂದು ಪ್ಲೇಸ್ಮೆಂಟ್ ಆಗಿದೆ. ಮತ್ತೆ ಇದ್ರಲ್ಲಿ ಯಾವುದೇ ತರ ಡೊನೇಷನ್ ಇರಲಿಲ್ಲ, ಸಿಟಿ ಎಕ್ಸಾಮ್ ಏನು ಕೂಡ ಬೇಕಾಗಲ್ಲ, ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಇಲ್ಲ. ಮತ್ತೆ 200ಕ್ಕೂ ಹೆಚ್ಚು ಜನ ಕರ್ನಾಟಕದಿಂದ ಈ ಒಂದು ಯೂನಿವರ್ಸಿಟಿಗೆ ಸೇರ್ಕೊಂಡಿದ್ದಾರೆ. ಮತ್ತೆ 500ಕ್ಕೂ ಹೆಚ್ಚು ಜನ ಒಂದು ಆಂಧ್ರ ಪ್ರದೇಶದಿಂದ ಸೇರ್ಕೊಂಡಿದ್ದಾರೆ. ಮತ್ತೆ ಇದರಲ್ಲಿ ಇಂಜಿನಿಯರಿಂಗ್ ಫೀಸ್ ಬಂದ್ಬಿಟ್ಟು ಕೇವಲ 1,40,000 ರೂಪಾಯಿ ಮಾತ್ರ ಇರುತ್ತೆ. ಮತ್ತೆ ಈ ಒಂದು ಕಾಲೇಜ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಕಾಲ್ ಮಾಡಿ, ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ. ಈ ಒಂದು ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಒಂದ್ಸಲಿ ಕಾಲ್ ಮಾಡಿ, ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ಒಂದೇ ಒಂದು ಡೌಟ್ ನ ಕೇಳಿದ್ರ, ಕ್ಲಾಸ್ ಎ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಾವ್ ಯಾವಾಗ ಮಾಡಿಸ್ಕೊಳ್ಳೋದು ಅಂತ. ಇಲ್ಲಿ ನೋಡಿ, ಕ್ಲಾಸ್ ಎ ಅವರಿಗೆ ಯಾವುದೇ ತರದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರೋದಿಲ್ಲ. ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಆನ್ಲೈನ್ ಅಲ್ಲಿ ವೆರಿಫೈ ಆಗುತ್ತೆ. ಇನ್ಕಮ್ ಮತ್ತೆ ಕ್ಯಾಸ್ಟ್ ಮತ್ತೆ ಹೈದರಾಬಾದ್ ಕರ್ನಾಟಕ, ನೀವೇನಾದ್ರೂ ಕನ್ನಡ ಮೀಡಿಯಂ ಮತ್ತೆ ರೂರಲ್ ರಿಸರ್ವೇಶನ್ ಏನಾದ್ರು ಕ್ಲೈಮ್ ಮಾಡಿದ್ರೆ ಮಾತ್ರ ಇಲ್ಲಿ ನಿಮ್ಮ PU ಕಾಲೇಜ್ ಅಥವಾ ಗೌರ್ಮೆಂಟ್ PU ಕಾಲೇಜ್ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ನೀವೇನಾದ್ರೂ ಕ್ಲಾಸ್ ಎ ಆಗ್ಬಿಟ್ಟು ಕನ್ನಡ ಮೀಡಿಯಂ ರೂರಲ್ ಕ್ಲೈಮ್ ಮಾಡಿಲ್ಲ ಅಂದ್ರೆ ನಿಮಗೆ ಯಾವುದೇ ತರದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರೋದಿಲ್ಲ. ಎಲ್ಲ ಕೂಡ ಆನ್ಲೈನ್ ಅಲ್ಲಿ ಆಗುತ್ತೆ. ನಾವು ರಿಸಲ್ಟ್ ಬಗ್ಗೆ ಬರೋಣ. ಯಾಕೆಂದ್ರೆ ರಿಸಲ್ಟ್ ಏನಾದ್ರು ಮೇ 20ನೇ ತಾರೀಕು ಬರುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಆಗಿದೆ. ಯಾಕೆಂದ್ರೆ ಇವಾಗಲೇ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ ಕೂಡ ಬಂದಿದೆ. ನಂತರ CBSE ಕ್ಲಾಸ್ 12 ರಿಸಲ್ಟ್ ಕೂಡ ಬಂದಿದೆ. ಇವಾಗ ಬರ್ಬೇಕಾಗಿರೋದು, ಇವಾಗ ನಿಮ್ಗೆ ಜಸ್ಟ್ ಸೆಕೆಂಡ್ ಪಿಸಿ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಮಾತ್ರ ಬರಬೇಕು. ಅದು ವಿತಿನ್ 2 to 3 ಡೇಸ್ ಅಲ್ಲಿ ಬರುತ್ತೆ ಅಂತ ಒಂದು ಅಪ್ಡೇಟ್ ಇದೆ, ಸರಿನಾ? ಇಷ್ಟೆಲ್ಲಾ ಕಾರಣದಿಂದಾಗಿ ಇವಾಗ ಏನಾದ್ರು ಮೇ 20ನೇ ತಾರೀಕು ರಿಸಲ್ಟ್ ಬರುತ್ತಾ ಅಂದ್ರೆ ಇದು ಯಾವುದೇ ತರಹದ 100% ಗ್ಯಾರಂಟಿ ಇಲ್ಲ. ಅದರಿಂದ ನಿಮ್ಮ ರಿಸಲ್ಟ್ ಏನಾಗಬಹುದು ಅಂದ್ರೆ ವಿತಿನ್ 2 to 5 ಡೇಸ್ ಅಲ್ಲಿ ಬರ್ಬೋದು, ಅಥವಾ ವಿತಿನ್ 7 ಡೇಸ್ ಅಲ್ಲಿ ಬರ್ಬೋದಾಗಿರುತ್ತೆ. ಅಂದ್ರೆ ಇವಾಗ 18ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಯಾವಾಗಾದ್ರೂ ಕೂಡ ಬರ್ಬೋದು. ಎಕ್ಸಾಕ್ಟ್ ಡೇಟ್ ನ ಹೇಳಕ್ಕಾಗಲ್ಲ. ಕೀ ಅವರು ಒಂದು ಕನ್ಫರ್ಮ್ ನ ಮಾಡ್ತಾರೆ. ನಾಳೆ ರಿಸಲ್ಟ್ ಬರುತ್ತೆ ಅಂದ್ರೆ ಇವತ್ತು ಸಂಜೆ ನೋಟಿಫಿಕೇಶನ್ ಮುಖಾಂತರ ನಮಗೆ ಒಂದು ಅಪ್ಡೇಟ್ ನ ಕೊಡ್ತಾರೆ. ಅವಾಗ ನಿಮ್ಗೆ ನಾಳೆ ರಿಸಲ್ಟ್ ಅಂತ ಗೊತ್ತಾಗುತ್ತೆ. ರಿಸಲ್ಟ್ ನ ಆದಷ್ಟು ಬೇಗ ಎಕ್ಸ್ಪೆಕ್ಟ್ ನ ಮಾಡಬಹುದಾಗಿರುತ್ತೆ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ, ಅವ್ರಿಗೆ ಮಾಹಿತಿ ತಿಳಿಸಿ ಈ ರೀತಿ ರಿಸಲ್ಟ್ ಬರ್ಬೋದು ಬೇಗ ಅಂತ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.